ಹಾಯ್ ವೆಲ್ಕಮ್ ಟು ಉಮಾ ಭುವನೇಶ್ ಚಾನಲ್. ನಾನು ನಿಮಗಿವತ್ತು ಶಿರಡಿ ಸಾಯಿಬಾಬಾ ದೇವಸ್ಥಾನದ ಬಗ್ಗೆ ಕೆಲವೊಂದು ವಿಶೇಷತೆಗಳನ್ನು ತಿಳಿಸುತ್ತೇನೆ. ಹಾಗಿದ್ದರೆ ಆ ವಿಶೇಷತೆ ಏನು ಅಂತ ಈಗ ನೋಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಉಮಾ ಭುವನೇಶ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕುವ ಹೊಸ ವಿಡಿಯೋ ನಿಮಗೆ ಬರುತ್ತೆ. ಮಹಾರಾಷ್ಟ್ರದ ಶಿರಡಿ ಸಾಯಿಬಾಬಾ ಮಂದಿರವು ಸಾಯಿಬಾಬರ ಅತ್ಯಂತ ಪವಿತ್ರ ಹಾಗೂ ಪವಾಡಮಯ ಸನ್ನಿಧಾನವಾಗಿದೆ. ಗುರುವಾರ ಬಂತೆಂದರೆ ಲಕ್ಷಾಂತರ ಭಕ್ತರು ದೇಶ ವಿದೇಶದಿಂದ ಬಂದು ಇಲ್ಲಿ ಸೇರುತ್ತಾರೆ. ಶಿರಡಿ ಸಾಯಿಬಾಬಾ ಮಂದಿರದ ಕೆಲವೊಂದು ವಿಶೇಷತೆಗಳನ್ನು ಅಥವಾ ಅಲ್ಲಿ ನಡೆಯುವ ಅದ್ಭುತ ಪವಾಡಗಳನ್ನು ಈ ದಿನ ನೋಡೋಣ. ಸಾಯಿಬಾಬಾರವರ ಶಿರಡಿ ಧಾಮವು ಯಾವುದೇ ಗುರುತಿನ ಮೇಲೆ ಅವಲಂಬಿತವಾಗಿಲ್ಲ. ದುಃಖ ಮತ್ತು ತೊಂದರೆಗಳಿಂದ ಬೇಸತ್ತಿರುವ ಭಕ್ತರು ಸಾಯಿಬಾಬಾರ ಸನ್ನಿಧಾನಕ್ಕೆ ಭೇಟಿ ನೀಡುವ ಮೂಲಕ ಜೀವನದಲ್ಲಿ ಸಂತೋಷವನ್ನು ಪಡೆದುಕೊಳ್ಳುತ್ತಾರೆ. ಶಿರಡಿಯಲ್ಲಿ ಸಾಯಿಬಾಬಾರ ದರ್ಶನ ಮಾಡಿದರೆ ತಮ್ಮೆಲ್ಲ ದುಃಖ ದೂರವಾಗುತ್ತದೆ ಎನ್ನುವುದು ಭಕ್ತರ ನಂಬಿಕೆ. ಈ ಕಾರಣಕ್ಕಾಗಿಯೇ ಪ್ರತಿದಿನ ಲಕ್ಷಾಂತರ ಭಕ್ತರು ಶಿರಡಿ ಧಾಮಕ್ಕೆ ಬಾಬಾರ ದರ್ಶನಕ್ಕೆ ಬರುತ್ತಾರೆ. ಸಾಯಿಬಾಬಾರವರು ತಮ್ಮ ಇಡೀ ಜೀವನವನ್ನು ಫಕೀರರಾಗಿ ಸಮಾಜ ಕಲ್ಯಾಣಕ್ಕಾಗಿ ಕಳೆದರು. ಯಾರಿಗಾದರೂ ತೊಂದರೆಯಾದರೆ ಬಾಬಾರವರೇ ದುಃಖಿಸುತ್ತಿದ್ದರು. ಪ್ರಸ್ತುತ ಭೌತಿಕ ಜಗತ್ತಿನಲ್ಲಿ ನಮಗೆ ಸಾಯಿಬಾಬಾರನ್ನು ಕಾಣಲು ಸಾಧ್ಯವಾಗದಿದ್ದರೂ ಶಿರಡಿ ಧಾಮದಲ್ಲಿ ಇಂದಿಗೂ ಅವರ ಪವಾಡ ಹಾಗೇ ಇದೆ. ಸಾಯಿಬಾಬಾರ ಭಕ್ತರು ಅವರನ್ನು ದೈವಿಕ ರೂಪವೆಂದು ಪೂಜಿಸುತ್ತಾರೆ. ಕೆಲವರು ಸಾಯಿಬಾಬಾರನ್ನು ಹಿಂದೂ ಎಂದು ಕರೆಯುತ್ತಾರೆ, ಕೆಲವರು ಅವರನ್ನು ಮುಸ್ಲಿಂ ಎಂದು ಕರೆಯುತ್ತಾರೆ. ಎಲ್ಲ ಧರ್ಮದವರು ಸಾಯಿಬಾಬಾರವರ ಮೇಲೆ ನಂಬಿಕೆ ಇಡಲು ಇದು ಒಂದು ಕಾರಣವಾಗಿದೆ. ಅವರ ಜನನದ ಬಗ್ಗೆ ಇಲ್ಲಿಯವರೆಗೆ ಯಾವುದೇ ನಿಖರವಾದ ಮಾಹಿತಿಯೂ ನಮಗೆ ತಿಳಿದಿಲ್ಲ. ಆದರೆ ಅವರು ಮಹಾರಾಷ್ಟ್ರದ ಶಿರಡಿ ಗ್ರಾಮದಲ್ಲಿ ಜನಿಸಿದರು ಎಂದು ಹೇಳಲಾಗುತ್ತದೆ. ಇಂದಿಗೂ ಈ ಪವಿತ್ರ ಸ್ಥಳಕ್ಕೆ ಲಕ್ಷಾಂತರ ಭಕ್ತರು ಬರುತ್ತಾರೆ. ಶಿರಡಿಯ ಪವಿತ್ರ ಧೂಪ. ಇಂದಿಗೂ ಶಿರಡಿ ಧಾಮದಲ್ಲಿ ಸಾಯಿಬಾಬಾರವರ ಧೂಪ ಉರಿಯುತ್ತಲೇ ಇದೆ. ಓರ್ವ ವ್ಯಕ್ತಿ ಯಾವುದೇ ತೊಂದರೆಯಿಂದ ಬಳಲುತ್ತಿದ್ದರೆ ಆ ವ್ಯಕ್ತಿಗೆ ಸಾಯಿಬಾಬಾರ ಈ ಧೂಪದ ಹೊಗೆಯನ್ನು ನೀಡುವುದರಿಂದ ಅವನು ಅದರಿಂದ ಮುಕ್ತನಾಗುತ್ತಾನೆ ಎನ್ನುವ ನಂಬಿಕೆ ಇದೆ. ಅದಕ್ಕಾಗಿಯೇ ಬಾಬಾರವರ ಧ್ವನಿಯನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ. 1858ರಲ್ಲಿ ಬಾಬಾರವರು ಶಿರಡಿಗೆ ಬಂದಾಗ ದ್ವಾರಕಾಮಾಯಿಯ ಒಂದು ಮಸೀದಿಯಲ್ಲಿ ವಾಸಿಸುತ್ತಿದ್ದರು. ಆ ಸಂದರ್ಭದಲ್ಲಿ ಅವರು ಪ್ರತಿನಿತ್ಯ ಧೂಪದ ಹೊಗೆಯನ್ನು ಹಾಕುತ್ತಿದ್ದರು. ಅಂದಿನಿಂದ ಇಲ್ಲಿ ಪ್ರತಿನಿತ್ಯ ಧೂಮೀಕರಣ ಮಾಡಲಾಗುತ್ತದೆ. ಇನ್ನು ಎರಡನೇದು ಏನು ಅಂತಂದರೆ ಅದ್ಭುತ ಬೇವಿನ ಮರ. ಸಾಯಿಬಾಬಾರ ಶಿರಡಿ ಧಾಮದಲ್ಲಿ ಒಂದು ಅದ್ಭುತವಾದ ಬೇವಿನ ಮರವಿದೆ. ಇದೇ ಮರದ ಕೆಳಗೆ ಸಾಯಿಬಾಬಾರು ಕುಳಿತುಕೊಂಡು ಸಮಯವನ್ನು ಕಳೆಯುತ್ತಿದ್ದರು. ಕಹಿ ಬೇವಿನ ಸೊಪ್ಪು ಸಿಹಿಯಾಗಲು ಬಾಬಾರ ಪವಾಡವೇ ಕಾರಣ. ಶಿರಡಿ ತಲುಪುವ ಭಕ್ತರು ಈ ಮರದ ಎಲೆಗಳನ್ನು ಪಡೆಯಲು ಕಾತುರರಾಗಿರುತ್ತಿದ್ದರು. ಆದರೆ ಈಗ ಈ ಮರಕ್ಕೆ ಯಾರೂ ಹಾನಿ ಮಾಡದಂತೆ ಭದ್ರತಾ ಕಟ್ಟೆಯಲ್ಲಿ ಇರಿಸಲಾಗಿದೆ. ಇನ್ನು ಮೂರನೇದು ಪವಾಡ ಏನೆಂದರೆ ಎಲ್ಲರ ದೇವರು ಒಬ್ಬನೇ. ಸಾಯಿಬಾಬಾರ ಶಿರಡಿ ಧಾಮವು ಪವಾಡಗಳಿಗೆ ಹೆಸರುವಾಸಿಯಾಗಿರುವುದು ಮಾತ್ರವಲ್ಲದೆ ಈ ದೇವಾಲಯವು ವಿಶ್ವದ ಶ್ರೀಮಂತ ದೇವಾಲಯಗಳಲ್ಲಿ ಒಂದಾಗಿದೆ. ದೇವಾಲಯದ ದೊಡ್ಡ ಸಭಾಂಗಣದಲ್ಲಿ ಸಾಯಿಬಾಬಾರವರ ಸಮಾಧಿಯನ್ನು ನಿರ್ಮಿಸಲಾಗಿದೆ. ಸಾಯಿಬಾಬಾರ ದೇಹವನ್ನು ತೊರೆದ ನಂತರ ಈ ಸ್ಥಳದಲ್ಲಿ ಸಮಾಧಿ ಮಾಡಲಾಯಿತು ಎಂದು ಹೇಳಲಾಗುತ್ತದೆ. ಬಾಬಾರ ಸಮಾಧಿಗೆ ಭೇಟಿ ನೀಡುವ ಪ್ರತಿಯೊಬ್ಬ ಭಕ್ತರು ತನ್ನ ಜೀವನದಲ್ಲಿ ಅಪಾರ ಸಂತೋಷವನ್ನು ಪಡೆದುಕೊಳ್ಳುತ್ತಾರೆ. ಸಾಯಿಬಾಬಾರ ಪಲ್ಲಕ್ಕಿಯನ್ನು ಗುರುವಾರ ಶಾರದಿಯಲ್ಲಿ ಹೊರತೆಗೆಯಲಾಗುತ್ತದೆ. ಅದರಲ್ಲಿ ಭಾಗವಹಿಸುವವರ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸು ಸಿಗುತ್ತದೆ. ಇನ್ನು ನಾಲ್ಕನೇದು ಏನೆಂದರೆ ಬಾಬಾ ಸಂತೋಷದಿಂದ ಚೀಲವನ್ನು ತುಂಬುತ್ತಾರೆ. ತನ್ನ ಆಸೆಯೊಂದಿಗೆ ಸಾಯಿಬಾಬಾರ ಆಸ್ಥಾನವನ್ನು ತಲುಪುವುದು ಯಾವುದೇ ಭಕ್ತರ ಆಸೆಯನ್ನು ಅವರು ನಿಸ್ಸಂದೇಹವಾಗಿ ಪೂರ್ಣಗೊಳಿಸುತ್ತಾರೆ ಮತ್ತು ಅವರ ಜೀವನವು ಸಂತೋಷದಿಂದ ತುಂಬಿರುತ್ತದೆ ಎನ್ನುವ ನಂಬಿಕೆ ಇದೆ. ಸಾಯಿಧಾಮದಲ್ಲಿ ಬಾಬಾರವರ ಆರತಿಯನ್ನು ದಿನಕ್ಕೆ 5 ಬಾರಿ ನಡೆಸಲಾಗುತ್ತದೆ. ಅವುಗಳೆಂದರೆ ಭೂಪಾಲಿ, ಕಾಕಡ, ಮಧ್ಯಾಹ್ನ ಆರತಿ, ಧೂಪ ಆರತಿ ಇತ್ಯಾದಿಗಳು. ಗುರುವಾರ ಸಾಯಿಬಾಬಾರವರ ದರ್ಶನಕ್ಕೆ ವಿಭಿನ್ನ ಮಹತ್ವವಿದೆ. ಶಿರಡಿ ಸಾಯಿಬಾಬಾ ಸನ್ನಿಧಿಗೆ ನೀವು ಹೋಗುವುದರಿಂದ ಇಷ್ಟೆಲ್ಲ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು. ಅದರೊಂದಿಗೆ ನೀವು ಕೆಲವೊಂದು ಅದ್ಭುತಗಳನ್ನು ಶಿರಡಿಯಲ್ಲಿ ಅನುಭವಿಸಬಹುದು. ಯಾರು ಶಿರಡಿ ಬಾಬಾರವರ ಭಕ್ತರಾಗಿರುತ್ತೀರಿ ಖಂಡಿತ ಅವರಿಗೆ ಬಾಬಾರವರ ಅದ್ಭುತ ಪವಾಡಗಳು ನಿಮಗೆ ಖಂಡಿತ ಗೋಚರಿಸುತ್ತದೆ. ಹಾಗಾಗಿ ಶಿರಡಿ ಬಾಬಾರ
ಸನ್ನಿಧಾನಕ್ಕೆ ಹೋಗುವವರು ಕೆಲವೊಂದು ಅದ್ಭುತಗಳನ್ನು ಪಡೆದುಕೊಳ್ಳುತ್ತೀರಿ. ಇದರ ಜೊತೆಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ಇವಾಗ ನಾನು ನಿಮಗೆ ತಿಳಿಸುತ್ತೇನೆ. ಶಿರಡಿ ಸಾಯಿಬಾಬಾ ದೇಗುಲದ ಬಗ್ಗೆ ತಿಳಿಯಲೇಬೇಕಾದ ಕೆಲವೊಂದಿಷ್ಟು ಅಂಶಗಳಿದೆ. ಆ ಅಂಶಗಳು ಯಾವುದೆಂತ ಹೀಗೆ ನೋಡೋಣ. ಪವಾಡ ಪುರುಷ ಶಿರಡಿ ಸಾಯಿಬಾಬಾರನ್ನು ಗುರುವಾರ ಪೂಜಿಸಲಾಗುತ್ತದೆ. ಈ ದಿನ ಬಾಬಾರನ್ನು ನೋಡಲೆಂದೇ ಶಿರಡಿಯಲ್ಲಿ ಲಕ್ಷಾಂತರ ಭಕ್ತರು ಸೇರುತ್ತಾರೆ. ಭಾರತದಲ್ಲಿ ಅತಿ ಹೆಚ್ಚು ಜನ ಪೂಜಿಸಲ್ಪಡುವ ನಂಬುವ ಏಕೈಕ ಸಂತ ಎಂದರೆ ಶಿರಡಿ ಸಾಯಿಬಾಬಾ. ದೇಶದ ನಾನಾ ಭಾಗದಿಂದ, ಅದರಲ್ಲೂ ಗುರುವಾರದ ದಿನ ಶಿರಡಿಯಲ್ಲಿರುವ ಈ ದೇಗುಲಕ್ಕೆ ಭಕ್ತರು ಭೇಟಿ ನೀಡುತ್ತಾರೆ. ಸಾಯಿಬಾಬಾ ಅವರು ಸಮಾಧಿಯಾಗುವ ಮುನ್ನ ಹೇಳಿದ ಮಾತುಗಳೇ ಇದಕ್ಕೆ ಕಾರಣವಾಗಿದೆ. ನಾನು ಸಮಾಧಿಯಾದ ನಂತರವೂ ಸಕ್ರಿಯನಾಗಿರುತ್ತೇನೆ ಎಂದು ಬಾಬಾ ಅವರು ಹೇಳಿದ ಕಾರಣ ಅವರ ಭಕ್ತಾದಿಗಳು ಶ್ರೇಷ್ಠ ಸಂತನ ಉಪಸ್ಥಿತಿಯನ್ನು ಇನ್ನೂ ಸಹ ನಂಬುತ್ತಾರೆ. ದೇಶಾದ್ಯಂತ ಅನ್ಲಾಕ್ ಘೋಷಣೆಯಾದ ನಂತರ ದೇಗುಲಗಳ ಬಾಗಿಲು ತೆರೆದಿವೆ. ಶಿರಡಿ ಶ್ರೀ ಸಾಯಿಬಾಬಾ ಅವರ ದೇಗುಲಕ್ಕೆ ನೀವು ಏನಾದರೂ ಭೇಟಿ ನೀಡುತ್ತೀರೆಂದರೆ ಕೆಲವೊಂದು ವಿಷಯಗಳನ್ನು ಖಂಡಿತ ನೀವು ತಿಳಿದುಕೊಳ್ಳಲೇಬೇಕು. ದೇವಸ್ಥಾನ ಕಟ್ಟಲು ಅನುಮೋದನೆ. ಬಾಬಾ ಅವರ ಈಗಿರುವ ದೇವಸ್ಥಾನವು ಮುರಳೀಧರ ದೇಗುಲವಾಗಿ ಮೊದಲು ನಿರ್ಮಿಸಲಾಗಿತ್ತು. ಇದನ್ನು ನಾಗಪುರ ಮೂಲದ ಶ್ರೀಮಂತ ವ್ಯಕ್ತಿ ಗೋಪಾಲ್ ರಾವ್ ಬೂಟಿಯವರು ನಿರ್ಮಿಸಿದರು. ಮೊದಲು ಇದೊಂದು ವಾಡೆ ಮತ್ತು ವಿಶ್ರಾಂತಿ ಕೊಠಡಿಯಾಗಿತ್ತು. ಕೃಷ್ಣನ ದರ್ಶನಕ್ಕೆ ಬರುವ ಭಕ್ತರು ಇಲ್ಲಿ ತಂಗುತ್ತಿದ್ದರು. ಶಮಾ ಮತ್ತು ಬೂಟಿ ಅವರು ಮಲಗಿದ್ದಾರೆ. ಇಬ್ಬರ ಕನಸಿನಲ್ಲೂ ಬಾಬಾ ಅವರು ಪ್ರತ್ಯಕ್ಷವಾಗಿ ವಾಡೆಯ ಜೊತೆ ದೇವಸ್ಥಾನವೂ ಇರಲಿ, ನಾನು ಭಕ್ತರಿಗೆ ದರ್ಶನ ಕೊಡುತ್ತೇನೆ, ಅವರ ಆಸೆಗಳನ್ನು ಈಡೇರಿಸುತ್ತೇನೆ ಎಂದು ಹೇಳಿದರು. ಕನಸಿನಿಂದ ಎಚ್ಚರಗೊಂಡ ಅವರಿಬ್ಬರು ದೀಕ್ಷಿತರ ಮೂಲಕ ದೇವಸ್ಥಾನ ಕಟ್ಟಲು ಅನುಮೋದನೆ ಪಡೆದರು. ಇನ್ನು ಎರಡನೇದೇನೆಂದರೆ, ದೇವಸ್ಥಾನ ಕಟ್ಟಲು ಬಾಬಾ ಸಲಹೆ ಕೊಟ್ಟಿದ್ದರು. ದೇವಸ್ಥಾನ ನಿರ್ಮಾಣ ಕಾಮಗಾರಿ ನಡೆಯುವಾಗ ಬೂಟಿ ಅವರು ಆ ಸ್ಥಳಕ್ಕೆ ಹೋದಾಗಲೆಲ್ಲ ಬಾಬಾ ಅವರು ಸಲಹೆ ನೀಡುತ್ತಿದ್ದರು. ಅವರು ಹೇಳಿದ ಸಲಹೆ ಎಂದರೆ, ನೆಲಮಹಡಿಯಲ್ಲಿ ಮುರಳೀಕೃಷ್ಣನ ದೇವಾಲಯವಿರಲಿ, ದೇವಸ್ಥಾನಕ್ಕೆ ಬಂದವರೆಲ್ಲ ನೆಮ್ಮದಿಯಿಂದ ವಾಪಸ್ ಮರಳಬೇಕೆಂದು ಹೇಳಿದರು. ಇನ್ನು ಮೂರನೇದು, ದಾಗಡಿ ವಾಡೆಗೆ ಕರೆದೊಯ್ಯಲು ಬಾಬಾ ಹೇಳಿದರು. ದೇವಸ್ಥಾನ ನಿರ್ಮಾಣ ಕಾರ್ಯವು ಇನ್ನೇನು ಮುಗಿಯುವ ಹಂತಕ್ಕೆ ಬಂದಾಗ ಬಾಬಾ ಅವರ ಆರೋಗ್ಯವು ಹದಗೆಟ್ಟಿತು. ಅವರು ಇನ್ನೇನು ಕೊನೆ ಉಸಿರೆಳೆಯುತ್ತಾರೆ ಎನ್ನುವಾಗ ನನಗೆ ಯಾಕೋ ಹುಷಾರಿಲ್ಲ, ನನ್ನನ್ನು ದಾಗಡಿ ವಾಡೆಗೆ ಕರೆದೊಯ್ಯಿರಿ ಎಂದು ಹೇಳಿದರು. ಆ ದಿನ 1918 15 ಅಕ್ಟೋಬರ್ ಗುರುವಾರ ಆಗಿತ್ತು. ಬಾಬಾ ಅವರ ಖಾಸಗಿ ವಸ್ತುಗಳನ್ನು ಸಮಾಧಿ ಮಾಡಲಾಯಿತು. ಬಾಬಾ ಅವರು ಮಹಾಸಮಾಧಿ ನಂತರ 36 ಗಂಟೆಗಳ ನಂತರ ಐಕ್ಯರಾದರು. ಬಾಬಾ ಅವರನ್ನು ಸಮಾಧಿ ಮಾಡುವಾಗ ಅವರ ಭಂಗಿ, ಸೇದುವ ಕೊಳವೆ, ಪಾದುಕೆಗಳು, ಮುರಿದ ಇಟ್ಟಿಗೆ, ಸೂಜಿ, ಹತ್ತಿ, ಹರಿದ ಬಟ್ಟೆ, ಬ್ಯಾಗ್ನ ತುಂಡುಗಳು, ಅವರ ಬಗಲು ಚೀಲ, ಹಸಿರು ಬಣ್ಣದ ನಿಲುವಂಗಿಯನ್ನು ಕೂಡ ಅವರ ದೇಹದ ಜೊತೆಗೆ ಸಮಾಧಿ ಮಾಡಲಾಯಿತು. ಅವರ ಸಮಾಧಿಯಾದ ನಂತರ ಸಾಯಿಬಾಬಾ ಅವರ ಫೋಟೋವೊಂದನ್ನು ಸಮಾಧಿ ಮೇಲೆ ಇರಿಸಲಾಯಿತು. 1954ರಲ್ಲಿ ಫೋಟೋವನ್ನು ತೆಗೆದು ಬಾಬಾ ಅವರ ಪ್ರತಿಮೆ ನಿರ್ಮಾಣ ಮಾಡಲಾಯಿತು. ನಾವು ಬಾಬಾ ದೇವಸ್ಥಾನದಲ್ಲಿ ಈಗ ನೋಡುತ್ತಿರುವುದು ಇದೇ ಪ್ರತಿಮೆ. ಇನ್ನು ಸಾಯಿಬಾಬಾ ಅವರ ಪ್ರತಿಮೆಯ ಹಿಂದಿನ ಆಸಕ್ತಿಕರ ಕಥೆಗಳು ಏನಿದೆ ಅಂತ ನೋಡೋದಾದರೆ, ಪ್ರತಿ ವರ್ಷ ವಿಶ್ವದ ಲಕ್ಷಾಂತರ ಬಾಬಾ ಭಕ್ತರು ಶಿರಡಿಗೆ ಭೇಟಿ ನೀಡುತ್ತಾರೆ. ಬಾಬಾ ಅವರ ಕಣ್ಣುಗಳು ತಮ್ಮೊಂದಿಗೆ ಮಾತನಾಡುತ್ತವೆ ಎಂದು ಅದೆಷ್ಟೋ ಭಕ್ತರು ನಂಬುತ್ತಾರೆ. ವಿಜಯದಶಮಿ ದಿನ 1954 ಅಕ್ಟೋಬರ್ 7ರಂದು ಬಾಬಾ ಅವರ ಪ್ರತಿಮೆಯನ್ನು ನಿರ್ಮಾಣ ಮಾಡಲಾಯಿತು. ಅಂದರೆ ಬಾಬಾ ಅವರು ಸಮಾಧಿಯಾದ 36 ವರ್ಷಗಳ ತರುವಾಯ ಪ್ರತಿಮೆ ನಿರ್ಮಾಣವಾಗಿದೆ. ಸಾಯಿಬಾಬಾ ಅವರ ಪ್ರತಿಮೆ ನಿರ್ಮಾಣವಾಗಿರುವ ದುಬಾರಿಯಾದ ಇಟಾಲಿಯನ್ ಮಾರ್ಬಲ್ ಹಿಂದೆಯೂ ಒಂದು ಕಥೆ ಇದೆ. ಆ ಇಟಾಲಿಯನ್ ಮಾರ್ಬಲ್ ಮುಂಬೈ ಬಂದರಿಗೆ ಬಂದಿತ್ತು ಎಂದು ಹೇಳಲಾಗಿತ್ತು. ಅದನ್ನು ತಮ್ಮದು ಎಂದು ಹೇಳುವ ಯಾವ ಮಾಲೀಕರೂ ಮುಂದೆ ಬರದ ಕಾರಣ ಅದನ್ನು ಹರಾಜಿಗೆ ಇಡಲಾಯಿತು. ಹರಾಜಿನಲ್ಲಿ ಕೊಂಡ ವ್ಯಕ್ತಿಯು ಅದನ್ನು ಸಾಯಿಬಾಬಾ ದೇವಸ್ಥಾನಕ್ಕೆ ಕೊಡುಗೆಯಾಗಿ ನೀಡಿದರು. ದೇವಸ್ಥಾನ ಮಂಡಳಿಯು ಬಾಬಾ ಅವರ ಪ್ರತಿಮೆಯನ್ನು ಇಟಾಲಿಯನ್ ಮಾರ್ಬಲ್ನಲ್ಲೇ ನಿರ್ಮಿಸಬೇಕೆಂದು ತೀರ್ಮಾನಿಸಿದರು. ಮುಂಬೈ ಮೂಲದ ಶಿಲ್ಪಿ ಬಾಲಾಜಿ ವಸಂತ ತಾಲಿಮ್ ಅವರಿಗೆ ಬಾಬಾ ಅವರ ಪ್ರತಿಮೆಯನ್ನು ನಿರ್ಮಿಸುವ ಜವಾಬ್ದಾರಿ ನೀಡಲಾಯಿತು. ಬಾಬಾ ಅವರು ಆ ಶಿಲ್ಪಿಯನ್ನು ಕನಸಿನಲ್ಲಿ ಬಂದು ನಾನಾ ಕೋನಗಳನ್ನು ತಮ್ಮ ಮುಖವನ್ನು ತೋರಿದರು. ತಾಲಿಮ್ ಅವರಿಗೆ ಇದು ಪ್ರತಿಮೆ ಕೆತ್ತಲು ನೆರವಾಯಿತು. ಆದಷ್ಟು ಬೇಗನೆ ಅವರು ತಮ್ಮ ಕೆಲಸವನ್ನು ಮುಗಿಸಿದರು. ಇನ್ನು ಬಾಬಾ ದೇವಸ್ಥಾನಕ್ಕೆ ನೀವು ಭೇಟಿ ನೀಡಲು ಉತ್ತಮ ಸಮಯ ಯಾವುದೆಂದರೆ, ಗುರುವಾರ ಶಿರಡಿ ಸಾಯಿಬಾಬಾ ದೇಗುಲಕ್ಕೆ ಭೇಟಿ ನೀಡಲು ಶ್ರೇಷ್ಠ ದಿನವಾಗಿದೆ. ಆ ದಿನ ಸದ್ಗುರು ಅವರನ್ನು ಪೂಜಿಸಿದರೆ ಒಳ್ಳೆಯದಾಗುತ್ತದೆ. ವಾರಾಂತ್ಯ ದಿನಗಳಲ್ಲಿ ಭೇಟಿ ನೀಡಿದರೆ ಜನ ಕಿಕ್ಕಿರಿದಿರುತ್ತಾರೆ. ರಾಮನವಮಿ, ಗುರುಪೂರ್ಣಿಮೆ ಹಾಗೂ ದಸರಾ ದಿನದಂದು ಅತಿ ಹೆಚ್ಚು ಭಕ್ತರು ಈ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ. ಡಿಸೆಂಬರ್ನಿಂದ ಫೆಬ್ರವರಿಯೊಳಗೆ ದೇವಸ್ಥಾನಕ್ಕೆ ಭೇಟಿ ನೀಡಲು ಉತ್ತಮ ಸಮಯ. ಮಾರ್ಚ್ನಿಂದ ಮೇವರೆಗೆ ಕೂಡ ನೀವು ಭೇಟಿ ನೀಡಬಹುದು, ಆದರೆ ಅದು ಬೇಸಿಗೆ ಸಮಯವಾಗಿರುವ ಕಾರಣ ಮುನ್ನೆಚ್ಚರಿಕೆ ವಹಿಸುವುದು ಅಗತ್ಯ.
ಇನ್ನು ಬಾಬಾ ದೇವಸ್ಥಾನ ತೆರೆದಿರುವ ಸಮಯ ಯಾವುದಂದರೆ, ಶಿರಡಿ ಬಾಬಾ ದೇಗುಲವು ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ತೆರೆದಿರುತ್ತದೆ. ಕಾಕಡ ಹಾರತಿಯು ಬೆಳಗ್ಗೆ 5:15ಕ್ಕೆ ನೆರವೇರುತ್ತದೆ. ಆ ಹಾರತಿ ನೆರವೇರಿದ ನಂತರ ಬಾಬಾ ಅವರ ಪ್ರಸಾದವಾಗಿ ಬೆಣ್ಣೆ ಮತ್ತು ಸಕ್ಕರೆಯನ್ನು ನೀಡಲಾಗುತ್ತದೆ. ಪ್ರತಿದಿನ 3ರಿಂದ 4 ಬಾರಿ ಈ ಹಾರತಿ ಮಾಡಲಾಗುತ್ತದೆ. ಬೆಳಗ್ಗೆ ಕಾಕಡ ಹಾರತಿ ನೆರವೇರಿದ ನಂತರ ಮಧ್ಯಾಹ್ನ 12 ಗಂಟೆಗೆ ಮತ್ತೊಮ್ಮೆ ನೆರವೇರುತ್ತದೆ. ಸೂರ್ಯಾಸ್ತದ ಸಮಯದಲ್ಲಿ ಧೂಪದ ಹಾರತಿ ಹಾಗೂ ರಾತ್ರಿ 10:30ಕ್ಕೆ ಶೇಷ ಹಾರತಿ ನೆರವೇರುತ್ತದೆ. ಇನ್ನು ಶಿರಡಿಯಲ್ಲಿ ನೀವು ಎಲ್ಲಿ ತಂಗಬಹುದು ಅಂತ ಹೇಳಿದ್ರೆ, ಶಿರಡಿ ಸಾಯಿಬಾಬಾ ದೇವಸ್ಥಾನದಲ್ಲಿ ತಂಗಲು ಬಹಳಷ್ಟು ದಾರಿಗಳಿವೆ. ಲಾಡ್ಜಿಂಗ್ ಹಾಗೂ ಬೋರ್ಡಿಂಗ್ ಆಯ್ಕೆಯಲ್ಲಿ ಇಲ್ಲಿನ ಬಹಳಷ್ಟು ಹೋಟೆಲ್ಗಳು ಕಡಿಮೆ ಬೆಲೆಗೆ ನೀಡುತ್ತವೆ. ಇನ್ನು ಊಟದ ವ್ಯವಸ್ಥೆ ಅಂದರೆ, ಶಿರಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ಭೇಟಿ ನೀಡೋರಿಗೆ ಊಟ ತಿಂಡಿಗೆ ಬಹಳಷ್ಟು ಆಯ್ಕೆಗಳಿವೆ. ಇನ್ನು ಶಿರಡಿ ತಲುಪುವ ಮಾರ್ಗ ಹೇಗೆ ಅಂತ ನೋಡೋದಾದರೆ, ಶಿರಡಿ ಸಾಯಿಬಾಬಾ ಮಂದಿರವು ನಾಸಿಕ್ನಿಂದ 120 ಕಿಲೋಮೀಟರ್ ಹಾಗೂ ಮುಂಬೈನಿಂದ 300 ಕಿಲೋಮೀಟರ್ ದೂರದಲ್ಲಿದೆ. ಬಾಬಾ ಮಂದಿರಕ್ಕೆ ದೇಶದ ವಿವಿಧ ರಾಜ್ಯಗಳು ಸರ್ಕಾರಿ ಸಾರಿಗೆ ಸೇವೆಯನ್ನು ನೀಡಲಾಗುತ್ತದೆ. ಮಹಾರಾಷ್ಟ್ರ, ಕರ್ನಾಟಕ, ಗುಜರಾತ್ ಮೊದಲಾದ ಕಡೆಗಳಿಂದ ಈ ಸಾರಿಗೆ ವ್ಯವಸ್ಥೆ ಮಾಡಲಾಗಿದೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.